ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಸುಮಾರು ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲಸದ ಒತ್ತಡ ಕೆಲಸಗಳ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋದು ಕಡಿಮೆ ಮಾಡಿದ್ದೀನಿ. ಅದೇ ರೀತಿ ವ್ಯೂಸ್ ಕೂಡ ಸ್ವಲ್ಪ ಕಡಿಮೆ. ಸೀಸನ್ ಬರಬೇಕಲ್ವಾ, ಹಾಗಾಗಿ ಫ್ರೆಂಡ್ಸ್ ಇದೇನು ಗೊತ್ತಾ, ಈಗ ಅಭಿಮನ್ಯನ್ ಇಷ್ಟು ರೋಷ ವೇಷವಾಗಿರಲು ಕಾರಣವೇನು? ಸುಮಾರು ಕೇಳಿದ್ರು ಇದರ ಶಾರ್ಟ್ಸ್ ಆಗಿರೋತ್ತಿಗೆ. ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಏನು ಅಂತ, ಯಾಕೆ ಇಷ್ಟು ರೊಚ್ಚಿಗೆದ್ದೇನೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಕ್ಯಾಂಪಲ್ಲಿ ಇರೋದಕ್ಕೆ ಕ್ಯಾಂಪ್ ಸಮೀಪ ಒಂದು ಕಾಡಾನೆ ಮಕ್ಕನಾನೆ ಬರ್ತಾ ಇರುತ್ತೆ. ಬಂದು ನಮ್ಮ ಸಾಕಾನೆಗಳೊಟ್ಟಿಗಿರುತ್ತೆ. ಅದರಲ್ಲಿ ಸ್ಪೆಷಲಿ ಹೆಣ್ಣಾನೆ ಮರಿಗಳು ಎಲ್ಲಿರ್ತವೆ, ಈ ಹೆಣ್ಣಾನೆ ಮರಿಗಳ ಹತ್ರನೇ ಸುತ್ತಾಡ್ಕೊಂಡಿರುತ್ತೆ. ಹೀಗೆ ಇರುವಾಗ ಒಂದು ದಿನ ಅಭಿಮನ್ಯನ, ಒಂದು ದಿನ ಅಂತಂದರೆ ಒಂದು 2-3 ದಿನದ ಹಿಂದೆ ನಡೆದಂಥ ಘಟನೆ. ಕ್ಯಾಂಪ್ ಹತ್ರ ಬಂದು ಇದ್ದಾಗ ನೀರು ಕುಡಿಲಿಕ್ಕೆ ಅಭಿಮನ್ಯು ಹೋಯ್ತಾ ಇತ್ತು. ನೀರು ಕುಡಿಯೋಕೆ ಹೋಗೋತ್ತಿಗೆ ಅಚಾನಕ್ಕಾಗಿ ಅಭಿಮನ್ಯು ಕಣ್ಣಿಗೆ ಈ ಮಕ್ಕನ ಬೀಳ್ತಾನೆ. ಅಭಿಮನ್ಯುನ ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ. ಅಭಿಮನ್ಯು ಸುಮ್ಮನೆ ಇರುತ್ತೆ ಒಂದು ಜಾಗದಲ್ಲಿ. ಆ ಸಂದರ್ಭದಲ್ಲಿ ಮಕ್ಕನ ಮೆಲ್ಲೆ ಅಭಿಮನ್ಯು ಯಾವುದೋ ಕಡೆ ನೋಡ್ತಾ ಇರ್ತದೆ. ಮೆಲ್ಲೆ ಬರ್ತಾ ಇರ್ತದೆ ಹೆಣ್ಣಾನೆಗಳ ಪಕ್ಕಕ್ಕೆ. ಬರ್ತಾ ಹತ್ತಿರ ಬಂದು ಸಡನ್ನಾಗಿ ಅಭಿಮನ್ಯುನ ನೋಡುತ್ತೆ. ಅಭಿಮನ್ಯುನ ನೋಡಿದಾಗ ಒಂದು ಭಯಂಕರವಾಗಿ ಒಂದು ಓಟ ಕೇಳುತ್ತೆ. ಆ ಓಟದ ಹಿಂದೆ ನಮ್ಮ ಅಭಿಮನ್ಯು ಕಾರ್ ರೀತಿ ಅಭಿಮನ್ಯು ಸಹ ಓಡಿಸಾಡುತ್ತೆ. ಆದರೆ ಫೈಟ್ ಆಗಲಿಕ್ಕೆ ಬಿಟ್ಟಿಲ್ಲ. ಯಾಕೆಂತಂದರೆ ಕಾಡಾನೆಗಳನ್ನು ಹೊಡೆಯೋದು ತಪ್ಪು ಪಾಪ. ಅವು ಏನೋ ಒಂದು ಇದಕ್ಕೆ ಬರ್ತವೆ. ವಸಂತ್ ಅವರು ಬಿಡಲಿಲ್ಲ ಫೈಟಿಗೆಲ್ಲ. ಅಭಿಮನ್ಯುದು ರೋಸ ಮಾತ್ರ 2 ವರ್ಷ. ಯಾವುದು ಸೀಗ್ಯಾನೆ ಕೊನೆ ಕ್ಯಾಪ್ಚರಿಂಗು. ಅದಾದ ನಂತರ ಎಲ್ಲೂ ನಾವು ಹುಲಿ ಕಾರ್ಯಾಚರಣೆಗೆ 1-2 ಬಾರಿ ಆಚೆ ಹೋಗಿದ್ದಾನೆ. ಅದಾದಮೇಲೆ ಎಲ್ಲಿ ಕಾರ್ಯಾಚರಣೆ ಮಾಡಿಲ್ಲ. ನೋಡೋಕೆ ಸಿಕ್ಕಿದಂಥ ಭಾಗ ಇದೆ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಇದೆ, ನೋಡಿ. 2 ವರ್ಷಗಳ ನಂತರ ಅಭಿಮನ್ಯು ಒಂದು ಓಡ್ ಬಂತು. ಆತನ ಒಂದು ಕೋಪ, ರೋಸ, ವೇಷ ಹೇಗಿದೆ ಅಂತೇಳಿ. ಒಳ್ಳೆ ಕಾರ್ ನುಗ್ಗದಂಗೆ ಅಟ್ಟಾಡಿಸ್ತಾನೆ ಅಭಿಮನ್ಯು. ರೊಚ್ಚಿಗೆ ಮೈ ನವಿರಳಿಸುವಂತ ಒಂದು ತುಂಬ ಓಡ್ಸಾಟ ಅದು. ಖುಷಿಯಲ್ಲ, ಮೈ ನವಿರೇಳಿಸುವಂತ ಇದು ಅಭಿಮನ್ಯುಗೆ ಎಲ್ಲರೂ ಹೇಳ್ತಾರೆ ಏಜ್ ಆಗಿರುತ್ತೆ. ಅಭಿಮನ್ಯುಗೆ ಏಜ್ ಇದ್ರೆ ಒಂದು 54-55 ಅಷ್ಟೇ. ಬುಕ್ಕಲ್ಲಿ ಬರೆಯುವಾಗ, ಕ್ಯಾಪ್ಚರ್ ಆಗಿ ಬರೆಯುವಾಗ ಆಗಿನ ಅಧಿಕಾರಿಗಳು ಜಾಸ್ತಿ ಮಾಡಿದ್ದಾರೆ. ಇನ್ನು 10-12 ವರ್ಷಕ್ಕೆ ಅಭಿಮನ್ಯು ಹತ್ರ ಯಾವ ಆನೆಗಳಿಗೂ ಬರಕ್ ಸಾಧ್ಯ ಇಲ್ಲ. ನಾವು ನೋಡಿದ ಮಟ್ಟಿಗೆ ಅಭಿಮನ್ಯು ಹತ್ರ ಯಾವುದೇ ಒಂದು ಆನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೊಂಡಿಲ್ನ ತಿರುಗಿಸ್ತಾ ಇತ್ತಲ್ವಾ, ಆ ಸೊಂಡಿಲ್ನ ತಿರುಗಿಸೋಕೆ ಕಾರಣ ಅಲ್ಲಿ ಫೈಟಿಗೆ ಬಿಟ್ಟಿಲ್ಲ ಅಂತ ಕೋಪ. ಇಲ್ಲಿ ಕ್ಯಾಂಪ್ ಹತ್ರ ಬೇರೆ ಆನೆಗಳನ್ನ, ನಮ್ಮ ಸಾಕಾನೆಗಳನ್ನ ನೋಡಿ ಅದಕ್ಕೆ ಅಷ್ಟು ಒಂದು ರೋಸ ವೇಷದಲ್ಲಿ, ಸಿಟ್ಟಲ್ಲಿ ನಮ್ಮ ಆನೆಗಳಿಗೆ ಸೊಂಡಿಲ್ನ ತಿರುಗಿಸ್ತಾ ಇರೋದು ನೋಡಿಕೊಂಡು. ಅಷ್ಟು ರೋಷ. ತನ್ನ ಭದ್ರ ಕೋಟೆಯೊಳಗೆ ಬೇರೆ ಯಾವುದೇ ಆನೆಗಳನ್ನ ಬಿಟ್ಟುಕೊಳ್ಳಲ್ಲ ಅಭಿಮನ್ಯು. ವಿಶೇಷವಾಗಿ ಕ್ಯಾಂಪ್ ಒಳಗೆ ಎಂಟ್ರಿ ಕೊಟ್ಟು ರಾಜನಡಿಗೆಯಲ್ಲಿ ರಾಜಗಂಭೀರ್ಯವಾಗಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಬಾಕಿರುವ ಆನೆಗಳೆಲ್ಲ ಪತ್ರಗುಟ್ಟಿ ಹೋಗ್ತವೆ. ಎಲ್ಲ ಸೈಡ್ ಹೋಗಿ ನಿಂತ್ಕೋತವೆ. ಯಾರು ಅಭಿಮನ್ಯು ಎದುರಿಗೆ ಬಂದು ನಿಲ್ಲಲ್ಲ. ಅದು ವಿಶೇಷವಾಗಿ ಮದ ಬಂದಂಥ ಸಮಯದಲ್ಲಿ ಎಲ್ಲ ಹೋಗಿ ಗಿಂದಿ ಆ ಕಡೆ ತೂರಿಕೋತವೆ. ಅಭಿಮನ್ಯು ಅಂತಂದರೆ ಬಾಕಿರೋ ಆನೆಗಳನ್ನ ಮತ್ತಿಗೂರು ಕ್ಯಾಂಪಿನಲ್ಲಿ ವಿಶೇಷವಾಗಿರೋದು. ಯಾಕೆಂತಂದರೆ ತನ್ನ ಸುತ್ತಲೂ ಆನೆ ಕಾರ್ಯಾಚರಣೆ ಮಾಡಿ ಹಿಡಿದಂಥ ಆನೆಗಳು. ಆತನ ಸುತ್ತಲಿರುವಂಥದ್ದು ತೀರಾ ತಾನು ಕ್ಯಾಪ್ಚರ್ ಮಾಡಿದಂಥ ಆನೆ. ಎಕ್ಸ್ಪೆಷಲಿ ದುಬಾರೆಯಲ್ಲಿ ಇರುವಂಥ ಅಯ್ಯಪ್ಪ, ನಮ್ಮ ಮತ್ತೆಗೂಡಲ್ಲಿರುವಂಥ ಭೀಮ ಬಿಟ್ಟರೆ, ಇನ್ನು ರೋಹಿತ ಹೀಗಿದೆ ಬಿಟ್ಟರೆ, ಇನ್ನೆಲ್ಲ ತಾನು ಸೆರೆ ಹಿಡಿದ ಆನೆಗಳೇ ಇರೋದು. ಎಲ್ಲ ಆನೆಗಳು ತುಂಬ ಭಯ ಪಡ್ತವೆ ಅಭಿಮನ್ಯುನ ನೋಡಿದ್ರೆ. ಅಭಿಮನ್ಯು ಮಾಸ್. ಓಕೆ ಫ್ರೆಂಡ್ಸ್, ಮಾತಾಡೋಕ್ಕೆ ಹೆಚ್ಚೇನಿಲ್ಲ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸ್ತೀನಿ. ಹಾಗೆ ಈ ರೋಚಕ ಸನ್ನಿವೇಶಗಳ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ನೋಡಿ ಎಂಜಾಯ್ ಮಾಡಿ. ಏನಾದರೂ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ವಿಡಿಯೋಗಳು ನಾವು ಮಾಡ್ಬೋದು. ಪ್ರೋತ್ಸಾಹ ಕಡಿಮೆ ಆದಾಗ
ವೀಡಿಯೋ ಮಾಡೋದು ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಇತ್ತ ಬರ್ರಿ ಈ ಕಡೆ ಬರ್ರಿ. ಏನಿಲ್ಲ ಈಗ ತೋದವ್ರು ಬರ್ತಂದ್ರೆ ಬರೋದು ಹಿಂಗೆ ಓಡೋದು. ಜೀವ ಮಾಡಿದೆ ಅಂದರೆ ಆಗಲ್ಲ ಕಷ್ಟದಲ್ಲಿ. ಬುಡಿತದೆ ಆನೆ ಬಟ್ಟಕಾಯ್ತದೆ. ಸೈಡ್ ಬಾ, ಇಲ್ಲಿ ವೀಡಿಯೋ ಮಾಡಕ. ನೋಡಿ ಸೈಡ್ ಬಾ, ಅದ್ರ ವೀಡಿಯೋ ಮಾಡಕ. ನೋಡಿ ಬಸ್ ನಂಗಾನೆ ಹೋಗ ಸ್ಪೀಡ್ ರಮ್ಮನ್ ಕಾರು